ನಮಸ್ಕಾರ. ಶಿರಾದಲ್ಲಿ 51ನೇ ವಾರದ ಜನಸಂಪರ್ಕ ಸಭೆ. ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ. ಶಿರಾ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿಯವರು ಬುಕ್ಕಾಪಟ್ಟಣ ಹೋಬಳಿಯ ರೈತರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ 51ನೇ ವಾರದ ಜನಸಂಪರ್ಕ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ರೈತರು ಮತ್ತು ಸಾರ್ವಜನಿಕರಿಂದ ಸಲ್ಲಿಸಲಾದ ವಿವಿಧ ಕುಂದುಕೊರತೆಗಳು ಹಾಗೂ ಅವಹಾಲುಗಳನ್ನು ಆಲಿಸಿ ಶಾಸಕರಾದ ಸುರೇಶ್ ಬಾಬು ಸಿಬಿಯವರು ಹಲವಾರು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು. ತಕ್ಷಣ ಪರಿಹಾರ ಸಾಧ್ಯವಾಗದ ಕೆಲವು ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಾಟ್ಸಾಪ್ ಮೂಲಕ ಪಿಡಿಎಫ್ ರೂಪದಲ್ಲಿ ವರ್ಗಾವಣೆ ಮಾಡಲಾಗಿದ್ದು, ಅವುಗಳ ಕುರಿತು ಮುಂದಿನ ಸಭೆಯಲ್ಲಿ ಪ್ರಗತಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಧವಾ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿಶೇಷಚೇತನರ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಜನಸಂಪರ್ಕ ಸಭೆಗೆ ನೇರವಾಗಿ ಹಾಜರಾಗಿ ಅರ್ಜಿ ಸಲ್ಲಿಸಿದಲ್ಲಿ 1 ವಾರದೊಳಗೆ ಮಂಜೂರು ಪತ್ರ ನೀಡುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಜನಸಂಪರ್ಕ ಸಭೆಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರ ಅರ್ಜಿಗಳನ್ನು ಆದ್ಯತೆಯ ಮೇರೆಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ತಹಸೀಲ್ದಾರ್, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೆಲೆಕ್ಷನ್ ಆಗಬೇಕಲ್ಲ ಮಗು. ಅವ್ರ ಮಗ ಓಡಾಡ್ತಾ ಇದ್ದಾರೆ. 6ನೇ ಕ್ಲಾಸಿಗೆ ಇಲ್ಲಾಂದ್ರೆ ಸೀಟ್ ಕೊಡಿಸ್ಬೇಕು ಸರ್. ಮುರಾರ್ಜಿಗೆ ಬರ್ತಿದ್ದ. ಬನ್ನಿ ಸರ್ ಮುಂದೆ. ಮುರಾರ್ಜಿ ಎಕ್ಸಾಮ್ ಬರ್ತಿದ್ದಾನೆ. ಈಗ ಸೀಟ್ ಕೇಳಿದ್ರೆ ಎಲ್ಲೂ ಕೊಡ್ತಲೇ ಇಲ್ಲ. ಇದರಲ್ಲಿ ಮೀಟಿಂಗ್ ಮಾಡೋಣ. ಮೀಟಿಂಗ್ ತಿಳ್ಕೊಂಡು ಮಾತಾಡಲ್ಲ ನಾವು. ಯಜಮಾನ್ರು ಎದ್ದು ಓಡಾಡಂಗಿಲ್ಲ ಸರ್. ಹ್ಯಾಂಡಿಕ್ಯಾಪ್ಟು ಸ್ಪೈನಲ್ ಕಾರ್ಡ್ ಏಟ್ ಆಗಿದೆ. ಮನೆಯಲ್ಲೇ ಮನಗಿದ್ದಾರೆ. ಅವ್ರು ನಾನೇ ನೋಡ್ಕೋಬೇಕು. ಇವನ್ ಜವಾಬ್ದಾರಿ ಏನಾಗಬೇಕಕ್ಕ? ಇವನ್ಗೆ ಇವಾಗ 6ನೇ ಕ್ಲಾಸ್ಗೆ ಮುರಾರ್ಜಿ ಅರ್ಜಿ ಹಾಕಿದ್ರೆ ಎಕ್ಸಾಮ್ ಬರ್ದಿದ್ದೀರಾ? ಎಷ್ಟು ಮಾರ್ಕ್ಸ್ ಬಂದಿದೆ? ಅವನಿಗೆ 35 ಬಂದಿದೆ. 37 ಬಂದಿದ್ರೆ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗಿದೆ ಸಾರ್ ಇದೆ. ಈಗ ನಿನ್ನ 37 ಮಾರ್ಕ್ಸ್ ಬಂದಿದ್ರೆ ನೆಕ್ಸ್ಟು ಫಸ್ಟ್ ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ, ಅದ್ರಲ್ಲಿ ಬಂದಿಲ್ಲ ನಿಂದು. ಸೆಕೆಂಡ್ ಲಿಸ್ಟು ಅನೌನ್ಸ್ ಮಾಡ್ತಾರೆ, ಅದರಲ್ಲೂ ಬರಲ್ಲ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಅದ್ರಲ್ಲಿ ಬಂತ ನೋಡು. ಬರದೇ ಇದ್ರೆ ಆಮೇಲೆ ಕೊಡಿಸ್ತೀನಿ ನಾನು. ಆಗಲ್ಲ, ಮಾರ್ಕ್ಸ್ ಬರಬೇಕು. ಮಾರ್ಕ್ಸ್ ಮೇಲೆ ಕ್ರೈಟೀರಿಯಾ. ಸ್ಪೆಷಲ್ ಕೊಡೋದ್ರೆ ಕಾಲಿಗೆ ಏಟಾಗಿ 2 ಲಕ್ಷ ಖರ್ಚಾಯ್ತು. ನನ್ನ ಗಂಟೆಗೆ 8 ಲಕ್ಷ ಖರ್ಚಾಯ್ತು. ಕೊಡ್ತಾರೆ, ಅದನ್ನೇ ಕೊಡ್ತಾರೆ. ಓಡಾಡ್ತಾ ಇಲ್ಲ. ನನ್ಗೆ ಏನಾದ್ರು ಮಾಡಿ ಸೀಟ್ ಕೊಡಿ. ಹಂಗಾಗಲ್ಲಕ್ಕ. ಕೊನೆಗೆ ಅದು ಸರ್ ಏನೇ ಆದ್ರೂ 3 ಸಲ ಅವರು ಇದನ್ನ ಲೀಸ್ಟ್ ಬಿಡುಗಡೆ ಆಗೋವರೆಗೂ ಕೊಡಲ್ಲ. ರೆಕಮೆಂಡೇಶನ್ ನಡೆಯಲ್ಲ. ಅಲ್ಲಿ ಪರ್ಸೆಂಟೇಜ್ ಮೇಲೆ ತಗೋತಾ ಬರ್ತಾರೆ. ಮುಖಂಡಪ್ಪ ಬಂದ ಮೇಲೆ ತಗೊಳ್ಳೋದು. ಒಂದು ಲೆಟರ್ ಬರ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಕೊಡ್ತೀನಿ ಲೆಟರ್ ಬೇಕಾರೆ. ಬನ್ನಾಗಿ ಒಂಚೂರು ಸಜೆಸ್ಟ್ ಮಾಡಪ್ಪ. ಇಲ್ಲಿ ಬಾರಿ. ಗೊತ್ತು, ಹೋಗಿದ್ವಿ. ಇರೋದೇ ಹಂಗೆ. ಅದೊಂದು ಚಿಕ್ಕ ಚೆನ್ನೈಯಿಂದ ಒಂದು ಕಡೆ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ. ಇಲ್ಲಿ ಏನು ಇವರು ಎಂತಾರು ನಮ್ಮ ಅಪುರದ ಅದು ಸ್ಕೆಚ್ ಗಿಚ್ ಏನಿಲ್ಲ ಕಂಡ್ರೆ ನಾನೇ ಹೋಗಿ ಬಂದಿದ್ದೆ. ಆಯ್ತು ಹೇಳಿದ್ರಿ. ಇನ್ನೊಂದ್ಸರಿ ಸರ್ವೆ ಕಳಿಸಿ. ಇದರಲ್ಲಿ ಏನಾಗಿದೆ ಸರ್, ಒಬ್ರು ಓನರ್ ಇದೇನು ತೀರ್ಮಾನ ಕೊಟ್ರಿ? ಈಗ ಜಗಳ ಒಂದೇನಾಗಿದೆ ಗೊತ್ತೇನೋ, ನೀನು ಓನರ್ ಅಲ್ಲ, ಹಿಂದೆ ಗೇಮೇ ಮಾಡಿದವ್ರು ಪಕ್ಕದಲ್ಲೇ ಇತ್ತು ಹುಲಿ ಇದೆ. ಇದು ಸರ್ 57ರಲ್ಲಿ ಮಂಜೂರಾಗಿರೋದು ಇದು. ನನಗೇನಂತೆ ಅವ್ನು ಬಂದವನೇ ಪಾಪ, ಅವನ್ನೇ ಹಾಕಲ್ಲ ಸರ್. ನೆಕ್ಸ್ಟ್ ಮಂಗಳವಾರ ಇನ್ನು 15 ದಿವಸಕ್ಕೆ ಬಾರ ಪುಟ. 15 ದಿವಸಕ್ಕೆ ರಿಜಿಸ್ಟರ್ ಆಗೈತಂತೆ. ಬ್ಲೌ ಎಲ್ಲ ಹೊಡಿಸಿ ಕ್ಲೀನಾಗಿ ಇಟ್ಟಿರು ಕೊಡೋಣ. ಪಂಚರ್ ಆಗಿರುತ್ತೆ. ಮುಂಜೂರಾಗಿದೆ. ಏನು ಮಗು ರಾಜೇಗೌಡ್ರದ್ದು ಏನು ಮಾಡಿದ್ರಿ? ಈಗ ಮಾಡ್ಕೊಡ್ತೀವಿ ಸರ್. ಬೆಳಗ್ಗೆ ಬಂದಿದ್ರು ಅವ್ರು ಹೇಳಿದ್ದೀನಿ.
ಲೆಟರ್ ರೆಡಿ ಮಾಡಿ ಲೆಟ್ರ್ ಹಾಕಿ ಇಮಿಡಿಯೇಟ್ ಇವಾಗ ಲೆಟ್ರ್ ಹಾಕಿ ಯಾರು ಫಲಾನುಭವಿಗಳು ಹ್ಞೂ ಮಾಡ್ತೀವಿ ಇಲ್ಲ ಮಾಡ್ತೀನಿ ತಪ್ಪು ಅಣ್ಣ ತಡ್ರಿ ಅಕ್ಕಾರ ನಿಂತ ಮನೆ ಒಪ್ಪತ್ರನೇ ಕೊಡಿಲ್ಲ ಸರ್. ಯಾವುದಕ್ಕ ಚಿಕ್ಕದಾದವು ಸರ್. ಇಲ್ಲಿ ಇವರು ಹಕ್ಕಪತ್ರ ಕೊಡೋರು ತಡಿ ಬರ್ತಾರೆ ತಡಿ ಮಳೆ ದೊಡ್ಡಗ್ರಾರ ಪಿ ಡಿ ಒ ಮದುವೆ ಮಾಡಿ ಮಗಂದವ ಎಲ್ಲ ರೋಡ್ ಮನೆ ಇಲ್ಲ ಅಂತ ನಾವು ನಿಮಗೂ ಕೊಡಲ್ಲ ಅವ್ರಿಗೂ ಮಂಜೂರಿ ಮಾಡಲ್ಲ ನಮ್ಮ ಹತ್ರ ಪಿ ಡಿ ಒ ಬಂದರು ನೀವು ಸೈಡಿಗೆ ಬಂದ್ರಣ ನೀವು ಆರಾಮ್ಸೆ ಕೂತ್ಕೊಳ್ರಣ. ಕಟ್ಟಿ ಅವರೆಲ್ಲ ಏನು ಅಕ್ಕರದು ಚಿಕ್ಕಗ್ರಾರದ್ದು ಎಲ್ಲ ನಿಮ್ಮ ಹೋಗಿ ಅವ್ರ ಮೇಲೆ ಕೇಳ್ರಿ ಅಂತಾರೆ ಸರ್. ಜನ ಕುತ್ಕೊಂಬಕ್ ಜನ ಇಲ್ಲ ಸರ್. ಏನಾಗ್ಬೇಕಮ್ಮ ಮನೆ ಬೇಕು ಸರ್. ಮನೆ ಹಕ್ಕಪತ್ರ ಬೇಕು ಸರ್. ಸೈಡ್ ಗುಡ್ಲಾಗ್ರು ಕಟ್ಕೊಂಡು ಸೈಡ್ ಹಕ್ಕಪತ್ರ ಫಸ್ಟ್ ಆಮೇಲೆ ಮನೆ ಕೊಡಿ. ಆಯ್ತಮ್ಮ ನೀವ್ ಹೇಳಿದಿರ ತಡೀರಿ ಆರಾಮ ಸ್ವಲ್ಪ ಇವ್ರು ಹೇಳಕ್ ಅಲ್ಲೇನಾದ್ರು ಜಾಗ ಗೊತ್ತಿದ್ರನಪ್ಪ ಆಯ್ತು ಹತ್ತತ್ರ ಎಲ್ಲ ಇದು ರೆಡಿ ಮಾಡಿ ಕಳಿಸಿದ್ದೆ ಡಿ ಪಿ ಇನ್ನು 3 ತಿಂಗಳಲ್ಲಿ ಕೊಡ್ತಾರಂತೆ ಅಕ್ಕ. ಸರ್ ಇರೋರ್ಗೂ ಅನುಕೂಲ ಮಾಡ್ತೀರಾ ಬಡವ್ರಿಗೂ ಅನುಕೂಲ ಮಾಡ್ತೀರಾ? ಅಲ್ಲೇನು ಕೆಲಸ ಅಂದ್ರೆ ಒಂದು ಜನ ಒಬ್ಬೊಬ್ರು ಮಾತಾಡ್ರಿ ಅನುಕೂಲನೇ ಈಗ ತಹಶೀಲ್ದಾರ್ ಕೊಟ್ಟಿರೋದು ಕಂದಾಯ ಗ್ರಾಮದವು, ನೀವು ಕೇಳ್ತಿರೋದು ಹೊಸ ಸೈಟ್ಗಳು. ಅವ್ರು ಕೊಟ್ಟಿರೋದು ಆಲ್ರೆಡಿ ಕಟ್ಕೊಂಡಿರೋ ಮನೆಗಳಿಗೆ ಹಕ್ಕಪತ್ರ ಕೊಟ್ಟಿರೋದು ಅವರು, ಹೌದಾ? ನೀವು ಕೇಳ್ತಿರೋದು ಹೊಸದಾಗಿ ನಿವೇಶನಕ್ಕೆ. ಅಲ್ಲಮ್ಮ ಸೈಟ್ ಕೇಳ್ತಿರೋದು ನೀವಲ್ವಾ? ಅಲ್ಲಮ್ಮ ನಿನ್ಗೆ ಈಗ ಹಕ್ಕಪತ್ರ ಬೇಕಿರೋದು ಖಾಲಿ ಜಾಗಕ್ಕ ಮನೆ ಕೇಳಿಸ್ಕೊಳಮ್ಮ ಇಲ್ಲಿ. ಅವು ಕಂದಾಯ ಗ್ರಾಮದಲ್ಲಿ. ನಿಮಗೆ ಹೊಸದಾಗಿ ನಿವೇಶನ ಬೇಕು ಅಂತಂದ್ರೆ ನಿವೇಶನ ಇವರವೆಲ್ಲ ಇದಾವೇನಪ್ಪ ನೀವು ಕಳಿಸಿರೋದು? ಅದು ವಸತಿ ನಿಗಮಕ್ಕೆ ಹೋಗಿ ಬರುತ್ತೆ. ಇನ್ನೊಂದು 2-3 ತಿಂಗಳಲ್ಲಿ ಕಡ್ಡಾಯವಾಗಿ ನಿಮಗೆ ಸಿಗ್ತವೆ. ಆರಾಮಾಗಿರಿ, ಇಷ್ಟು ವರ್ಷ ಇದ್ದೀರಿ ಆಯ್ತಾ? 2-3 ತಿಂಗಳಲ್ಲಿ ಕೊಡ್ತಾರೆ. ಫಂಕ್ಷನ್ ಮಾಡಿ ಹಕ್ಕಪತ್ರ ಕೊಡ್ತಾರೆ. ಕೈಯಲ್ಲೇ ಕೊಡಿಸ್ತೀವಿ. ಪರಿಶೀಲನೆ ಮಾಡಿ ಅಲ್ಲಿಗೆ ಊರಿಗೆ ಬಂದು ಕೊಡ್ತೀವಿ. ಏನನ್ನ ಹೇಳಿದ್ಮೇಲೆ ತಿರುಗಿ ಬೇರೆಯವ್ರು ಮಾತಾಡ ದಾರಿದೊಂದು ಆಯ್ತು. ಈಗ ಸರ್ ಇದೇನಾಗಿದೆ ಅಂದರೆ ಇದು ರಿಜಿಸ್ಟರ್ ಆಗಿದೆ. ನೀವು ಕಾಲಮ್ ನಂಬರ್ 11 ಎಂಟ್ರಿ ಮಾಡಿಸ್ಬೇಕಾಯ್ತು. ಇದನ್ನ ರಸ್ತೆಗೋಸ್ಕರ ಇಷ್ಟು ಬಿಟ್ಟಿದ್ದೀವಿ ಅಂತೇಳಿ ಮಾಡಿಸಿದ್ರೆ ಅಂತ ಬರೆದ್ಬಿಟ್ಟಿರ್ತಾವೆ ರಿಜಿಸ್ಟ್ರೇಷನ್ ಖಂಡಿತಾರಿ ಹಕ್ಕು ಇರುತ್ತದೆ. ನಿಮ್ಗೊಂದು ರೈಟ್ ಸಿಗೋದಷ್ಟೇ. ಹಿಂದೆ ಇದು ಮಾಡ್ಕೋಬೇಕಾದ್ರೆ ಅವಾಗ ಲೆವೆಲ್ಸ್ ವಿಚಾರ ಮಾಡ್ತಿರಲ್ಲ ಸರ್. ದಾರಿ ಹಕ್ಕಿನ ಬಗ್ಗೆ ಎಂಟ್ರಿ ಮಾಡಿಸಿದ್ರೆ ಅವಾಗ ಪಾಣಿನಲ್ಲಿ ಅದು ಕಂಟಿನ್ಯೂ ಇರುತ್ತೆ. ಅದನ್ನು ಸಾಗುವಳಿ ಚೀಟಿ ಬೇಕಂತ ಮಾಡಿಸ್ಕೊಬರ್ಬೇಕು. ಆಯ್ತಾ? ಎಷ್ಟು ತಿಂಗಳೊಳಗೆ ವಾಸಸ್ಥಳ ಇರಬೇಕಂತ ಇತ್ತು. ಮೆರಿಟ್ ಇದೆ ಆಗಿಲ್ಲ 68 CDPO ಕಾಲ್ ಮಾಡಿದ್ರಾ? ಮಾಡಿದ್ರು ಹಾಕಿದ್ದಾರೆ. ರೀಸನ್ ಏನು ಹಾಕಿದ್ರು ಗೊತ್ತಾ? ವಾಸಸ್ಥಳ ಎಕ್ಸ್ಪೈರ್ ಆಗಿದೆ.